12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಬೀಸಿರುವಂತಹ ವಸಂತದ ಗಾಳಿ ಎಷ್ಟು ಜನಗಳನ್ನು ಕರೆದುಕೊಂಡು ಬಂತು ನೋಡ್ರಿ. ಅಲ್ಲಿರುವಂತಹ ಅನೇಕ ಜನ ಅಲಿಂಗಿಗಳಾಗಿರ್ತಕ್ಕಂಥವ್ರು ಲಿಂಗಿಗಳಾದರು, ಪಾಮರರಾಗಿರ್ತಕ್ಕಂಥವರೆಲ್ಲ ಪಾವನರಾದರು. ಅಲ್ಲಿರ್ತಕ್ಕಂಥ ಅನೇಕ ಜನ ತಾರತಮ್ಯದಿಂದ ಬದುಕಾಕತ್ತಿದ್ರಲ್ಲ, ತಾರತಮ್ಯದಿಂದ ಬದುಕುವಂತ ಎಲ್ಲ ಜನಗಳನ್ನ ಒಟ್ಟುಗೂಡಿಸಿ ಒಂದೇ ವೇದಿಕೆಯಲ್ಲಿ ಬಹುತೇಕ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಂದೇ ಸ್ತರದ ಜನಗಳನ್ನೆಲ್ಲ ಅನೇಕ ಸ್ತರದ ಜನಗಳನ್ನ ಒಂದೇ ಹತ್ತಿರ ಕೂಡಿಸಿಕೊಂಡು ಒಂದೇ ಚರದ ಅಭಿಪ್ರಾಯವನ್ನು ಹೊರಹೊಮ್ಮಿಸುವಂತ ಒಂದು ದೊಡ್ಡ ಕೀರ್ತಿ ಅದು ಅನುಭವ ಮಂಟಪಕ್ಕೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವು ಬಹಳ ಅಭಿಮಾನದಿಂದ ಹೇಳ್ಕೊಳ್ಬೇಕಾಗ್ತದೆ. ಇತಿಹಾಸ ಸುಳ್ಳಾಗೋದಿಲ್ಲ. ಎಷ್ಟು ವರ್ಷಗಳ ಕಾಲ ಇವತ್ತು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಬಹಳಷ್ಟು ಮಂದಿ ಮಾತಾಡ್ತೀವಿ, ಅದನ್ನು ಬಹಳಷ್ಟು ನಮ್ಗೆ ಹೇಳಿ ನಾನು. ಆದರೆ ತಲೆಯಾಗಿಟ್ಕೊಳ್ಬೇಕು, ನಾವೆಲ್ಲ ಗೌರವಪೂರ್ಣವಾಗಿ ಅಪ್ಪ ಬಸವಣ್ಣನವ್ರು ಮಾಡಿರುವಂಥ 10% ಕೆಲಸನೂ ಇವತ್ತು ನಾವು ಮಾಡೋಕ್ಕಾಗ್ತಾ ಇಲ್ಲ. 10% ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿನ ಕಾಲಘಟ್ಟದೊಳಗೆ ನಾವೆಲ್ಲ ಇಷ್ಟು ಪ್ರಜ್ಞಾವಂತರದೇವಿ, ಇಷ್ಟಾಕೊಂಡ ತಿಳಿದವರದೇವಿ. ಆದ್ರೆ ಅವತ್ತಿನ ಕಾಲಕ್ಕೆ ಅಲ್ಲೇನು ಬಂದು ವಚನ ಬರೆದವ್ರು ಇದ್ರಲ್ಲ, ಅವ್ರೇನು ಭಾಳ ದೊಡ್ಡ ಡಿಗ್ರಿ ತಗೊಂಡು ಬರ್ದವ್ರು ಇದ್ರು ಅಂತ ಮಾಡಿದ್ರೇನು ಇಲ್ಲ. ಕಸ ಹೊಡೆಯೋರು, ಕೂಲಿ ಮಾಡೋರು, ಆಯ್ಕೊಂಡು ಕೆಲಸ ಮಾಡೋರು, ಅಂಗಡಿ ಮುಗ್ಗಟ್ಟಿನೊಳಗೆ ಇಟ್ಟುಕೊಂಡು ಕೆಲಸ ಮಾಡೋರು, ಇಂಥ ಎಲ್ಲ ಜನಗಳು ಕೂಡಿಕೊಂಡು ಬಸವಣ್ಣನವರ ಪ್ರಭಾವಕ್ಕೊಳಗಾಗಿ ಹಲವಾರು ಜನ ಹಲವಾರು ರೀತಿಯ ವಚನ ಸಾಹಿತ್ಯವನ್ನು ನಮ್ಮ ನಾಡಿಗೆ ಕೊಡ್ತಾರೆ. ಆ ವಚನ ಸಾಹಿತ್ಯ ಬಹುತೇಕ ಆ ಹುಟ್ಟು ವಚನ ಸಾಹಿತ್ಯ ಸಿಕ್ಕಿಬಿಟ್ಟಿದ್ರೆ ಬಹುತೇಕ ನಮ್ಗೆ ಗೊತ್ತಿರಲಿ, ನಾವೊಬ್ಬರನ್ನು ನೆನಿಬೇಕಾಗ್ತದೆ. ಯಾರನ್ನು ನೆನಿಬೇಕು? ಮ್ಯಾಕ್ಸ್ ಮುಲ್ಲರ್ ಅನ್ನುವಂತಹ ಒಬ್ಬ ವ್ಯಕ್ತಿ 30 ವರ್ಷಗಳ ಕಾಲ ನಮ್ಮ ದೇಶದ ಅನೇಕ ಋಗ್ವೇದ ಅನ್ನುವಂಥ ದೊಡ್ಡ ಗ್ರಂಥಗಳನ್ನ ವೇದಗಳನ್ನ ಅಧ್ಯಯನ ಮಾಡಿ ಅದನ್ನು ತನ್ನ ಭಾಷೆಯೊಳಗೆ ತರ್ಜುಮೆ ಮಾಡಿರುವಂತಹ ವ್ಯಕ್ತಿ ಮ್ಯಾಕ್ಸ್ ಮುಲ್ಲರ್ ದೊಡ್ಡವಾಗ್ತಾನೆ ಅನ್ನೋದಾದ್ರೆ, ಅನೇಕ ವರ್ಷಗಳ ಕಾಲ ನೆನಗುದಿಗೆ ಬಿದ್ದಿರ್ತಕ್ಕಂಥ ವಚನದ ಸಾಹಿತ್ಯದ ಕಟ್ಟುಗಳನ್ನ ಹೊರಗೆ ತೆಗೆದುಕೊಂಡು ಬಂದು ಅದನ್ನು ಮತ್ತೆ ಮಂದಿ ಕೈಯ ಕೊಡುವಂತ ದೊಡ್ಡ ಪ್ರಯತ್ನವನ್ನು ಮಾಡಿದವರು ಪೋಗು ಹಳಕಟ್ಟಿ ಅವರು ಕನ್ನಡದ ಮ್ಯಾಕ್ಸ್ ಮುಲ್ಲರ್ ಅನ್ನುವಂಥ ಜೋರು ಚಪ್ಪಾಳಿ ತಟ್ಟಬೇಕು. ಅವ್ರಿಗೆ ವಚನ ಸಾಹಿತ್ಯ ನಮ್ಮ ಕೈಯಾಗ ಸಿಕ್ಕೈತೆ ಅಂತಂದ್ರೆ ಅವರನ್ನು ಬಹಳ ನಾವು ನೆನೆಸ್ಕೋಬೇಕಾಗ್ತದೆ. ಬಹಳ ಕೆಲಸ ಮಾಡಿದ್ರು. ಇದ್ದು ಕೊಳ್ಳಾಗಿನ ಹೆಂಡತಿ ಬಂಗಾರ ಮಾರಿದ್ರು. ಯಾರು ಇದನ್ನು ಪ್ರಿಂಟಿಂಗ್ ಪ್ರೆಸ್ನಾಗ ಹೋದ್ರು ಪ್ರಿಂಟಿಂಗ್ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಹಾಕಿ ವಚನಗಳನ್ನ ಬರಿಬೇಕು ಅಂತ ತಿಳ್ಕೊಂಡು ಕ್ರಮಬದ್ಧವಾಗಿ ವಚನಗಳನ್ನ ಸಂಪುಟದ ರೀತಿ ಒಳಗೆ ತಗೊಂಡು ಹೊರಗೆ ಬರ್ತಾರೆ. ಅವ್ರು ಪಟ್ಟಿದ್ದು ಫಸ್ಟ್ ಅಷ್ಟು ಇಷ್ಟ ಅಲ್ಲ. ಅವ್ರ ಮಾವನವ್ರು ಒಂದ್ಸಲ ಕೇಳಿದ್ರು, ಚಿಕ್ಕೋಡಿ ತಮ್ಮಯ್ಯನವರು, ಅಲ್ಲ ಇಟ್ಟಾಕೊಂಡ ಎಲ್ಲ ಮಾಡಕತ್ತಿರ ಕರೆ ನಿಮ್ಮ ಜೀವನಕ್ಕೆ ಏನು ಅಂತಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ವಚನ ಸಾಹಿತ್ಯದೊಳಗೆ ಮುಳುಗಿದ್ರು ಅಂತಂದ್ರೆ, ಅವ್ರ ಮಗ ಚಂದ್ರಶೇಖರ್ ಅನ್ನುವಂಥ ಒಬ್ಬ ಮಗ ನೌಕರಿ ಸೇರಿದ್ದ, ಅಕಾಲಿಕವಾಗಿ ಮರಣ ಆಗ್ಯಾನ ಅನ್ನುವಂಥ ಸುದ್ದಿ ಬರ್ತದ. ಅವ್ರು ಅಕಾಲಿಕವಾಗಿ ಮರಣ ಹೊಂದ್ಯಾನ ಅನ್ನುವಂಥ ಸುದ್ದಿ ಬಂದಾಗ ಮಂದಿ ಮಾತಾಡ್ಸಕ್ ಬರೋರು ನೋಡ್ರಿ. ಮಂದಿ ಮಾತಾಡ್ಸಕ್ ಬರ್ತಾರಲ್ಲ, ಕೆಲವು ಮಂದಿ ಹಿಂಗಿರ್ತೈತಿ ವಿಚಾರ ಸ್ವಭಾವ. ನಿಮ್ಮ ಕಡೆ ಈ ಸತ್ತಾಗ ಮಾತಾಡ್ಸಕ್ ಹೋಗ್ತಾರನ್ರಿ ಅವ್ರು ನಿಮ್ಮ ಮುಂದೆ ಡ್ಯಾನ್ಸ್ ಮಾಡಕ್ ಬಂದಾರ. ಅವ್ರು ಬಂದ್ರು ಈಗ ಅಲ್ಲಿ ಕುಂದ್ರಸ್ರು. ಇಲ್ಲೇನ್ ಜೋರ್ ಮೈಕ್ ಹಚ್ಚಿ ದೊಡ್ಡವ್ರು ಕುಂತ್ರಿ ಏನ್ ಸಣ್ಣವ್ರು ಕುಂತ್ರಿ ಏನ್ ಯಾರು ಸ್ವಲ್ಪ ಹಂಗ ಹಾಕೊಂಡ್ ಬಂದ್ಬಿಡ್ಲೆ ನೋಡಿದ್ರೆ ಆ ಕಡೆ ಹೊಡೆತ ಮನಸ್ಸ ಇಟ್ಟ ಮನಸ್ಸೈತಿ ನಮ್ದು. ನಿಮ್ಮ ಮನಸ್ಸು ಒಂದು ತಾಸು ಗಟ್ಟೆ ಹಿಡ್ಕೊಂಡು ಇದನ್ನ ಪುರಾಣ ಹೇಳಿದ್ರಾಗ ನಮ್ದು ಎಲ್ಲ ಮುಗ್ದ ಹೋಗಿರ್ತೈತಿ ಸುದ್ದಿ. ಸ್ವಲ್ಪ ಕೇಳ್ರಿ, ಈ ಕಡೆ ಕೇಳ್ರಿ, ಎಂತ ಘಟ್ಟದಾಗ ಬಂದೀವಿ, ಯಾರ ಬಗ್ಗೆ ಹೇಳಾಕತ್ತೀವಿ, ಇದನ್ನ ತಲೆಯಾಗ ಇಟ್ಕೊಳ್ಬೇಕು. ಏನ್ ಮಾಡ್ಯಾರ ಅವರು? ಸ್ವತಃ ಮನ್ಯಾಗ ಹುಟ್ಟಿರ್ತಕ್ಕಂಥ ಮಗ ಸತ್ತಾನ ಅನ್ನುವಂಥ ಸುದ್ದಿ ಬಂದ್ರೆ ಯಾರೋ ಮಂದಿ ಹೋಗಿ ಒಂದಿಷ್ಟು ಮಾತಾಡ್ಸ್ಕೊಂಡ್ ಬರ್ನಡಿ ಅಂತ ತಿಳ್ಕೊಂಡು ಅವ್ರ ಮನೆಗೆ ಬಂದ್ರೆ ಬೆಡ್ ಮೇಲಿನ ವಚನ ಸಾಹಿತ್ಯವನ್ನು ತಿದ್ಕೊಂತನ ಕೂತಿದ್ರು ಅವ್ರು. ಅಲ್ರಿ ನಿಮ್ಮ ಮಗ ಏನೋ ತಿಳ್ಕೊಂಡು ನನ್ನ ಸುದ್ದಿ ಬಂದೈತಿ ಅಂದಾಗ ಒಂದು ಮಾತು ಹೇಳ್ತಿದ್ರು ಅಂತ ಅವರು, ಹಳಸಿದ ಸುದ್ದಿ ಮಾತಾಡೋದು ಬ್ಯಾಡ್ರಪ್ಪ, ಬಿಸಿ ಸುದ್ದಿ ಇದ್ರೆ ಅಟ ಮಾತಾಡ್ರಿ, ಹಳಸಿದ ಸುದ್ದಿ ಮಾತಾಡಕ್ ನನ್ನ ಹತ್ರ ಟೈಮ್ ಇಲ್ಲ ಅಂತ ಸ್ವತಃ ಮಗ ತೀರ್ಕೊಂಡಿದ್ದನ್ನು ಮಾತಾಡ್ಸಕ್ ಹೋದ್ರೆ ಮತ್ತೆ ಅವ ಭಗವಂತ ಕರೆದಲ್ಲ ಹೋಗಿಬಿಟ್ಟಾನ. ಅದನ್ನ ಮಾತಾಡ್ಕೊಂತ ಟೈಮ್ ವೇಸ್ಟ್ ಮಾಡಿದ್ರಾಗ ಈ ವಚನ ಸಾಹಿತ್ಯದ ಕೆಲಸ ಹಂಗ ಉಳಿತಿದ್ರಪ್ಪ. ಹಾಗಾಗಿ ವಚನ ಸಾಹಿತ್ಯವನ್ನು ತಿದ್ದಾಕತ್ತೀನಿ, ಅದನ್ನ ಮಾತಾಡಕ್ಕೆ ಟೈಮ್ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಂದ್ರೆ ಹೋಗು ಹಳಕಟ್ಟಿ ಅವ್ರು ಎಷ್ಟು ದೊಡ್ಡವ್ರು ಇದ್ರು ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ಬೇಕು. ಅವರು ಅನೇಕ ಹಳ್ಳಿಗಳಿಗೆ ಹೋದರು, ಅನೇಕ ಊರುಗಳಿಗೆ ಹೋದರು. ಇರುವಂತ ವಕೀಲಿಕೆ ವೃತ್ತಿಯನ್ನ ಬಿಟ್ಟು ಮನೆಗೆ ಹೋಗಿ ತಾಳೆಗರಿಗಳನ್ನ ಇಸ್ಕೊಂಡು ಬಂದು ಅದರಿಂದ ಅನೇಕ ಜನಗಳ ವ್ಯಕ್ತಿಗಳಿಂದ ಸಹಾಯವನ್ನು ಪಡ್ಕೊಂಡು ಅವರು ಪ್ರಿಂಟಿಂಗ್ ಪ್ರೆಸ್ನೊಳಗೆ ಅಚ್ಚ ಹಾಕಿ ಮೊದಲ ವಚನ ಹಿಂಗೆ ಕ್ರಮವಾಗಿರ್ತಿರ್ಲಿಲ್ಲ. ಅವನು ಉದ್ದಕ್ಕೆ ಬರೀತಿದ್ರು ತಾಳೆಗರಿಗಳೊಳಗೆ ಹೆಂಗಿರ್ತಾವ ಹಂಗ. ಮುಂದೆ ಎಲ್ಲ ಮಹಾತ್ಮರು, ಹಾನಗಲ್ ಗುರುಕುಮಾರ ಮಹಾಶಿವಗಳಂತವರು ಅನೇಕ ಜನ ಮಹಾತ್ಮರು ಕೊಡ್ಕೊಂಡು ಆ ವಚನ ಸಾಹಿತ್ಯವನ್ನು ಹೇಗೆ ರೂಪ ಮಾಡಬೇಕು, ಹೆಂಗೆ ಮಾಡ್ಬೇಕಂತ ಅನೇಕ ವಿದ್ವಾಂಸರು ಅದಕ್ಕೆ ದುಡ್ದಾರ. ಆ ಮಾತು ಬೇರೆ. ಆದರೆ ಇದನ್ನ ಮಾಡಬೇಕಾದ್ರೆ ನಮಗೆ ಸಿಕ್ಕಿರುವಂಥ ವಚನಗಳು ಎಷ್ಟು ಅಂತ ಮಾಡಿರ್ಬೇಕು? ಆ ಭಾಳ ಅಂದ್ರೆ 20 ರಿಂದ 22 ಸಾವಿರ ವಚನಗಳು ನಮ್ಮ ಕೈ ಸೊಳಗೆ ಸಿಕ್ಕಾವ. ಅವ್ರು 89 ಕೋಟಿ ವಚನಗಳು ಬರ್ದಿನಿ ಅಂತ ಹೇಳ್ತಾರೆ. 68,000 ವಚನಗಳ ಹಾಡಿ ಸೋತಿದ್ದನ್ನು ನಮ್ಮನ್ನ ನೋಡಯ್ಯ. ಹಾಡುವುದೊಂದೇ ವಚನ, ನೋಡುವುದೊಂದೇ ವಚನ,
ವಿಷಯ ಬಿಟ್ಟು ನಿರ್ವಿಷಯನಾಗುವುದು ಒಂದೇ ವಚನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಬ್ಬರು ಸೊನ್ನಲಾಪುರದ ಸಿದ್ದರಾಮ ಶಿವಯೋಗಿಗಳು 68,000 ವಚನಗಳ ಹಾಡಿ ಹಾಡಿ ಗೆಲ್ಲಬೇಕಾಗಿತ್ತು ನನ್ನ ಮನಸ್ಸ, ಆದ್ರೆ ಸೋತೈತೆ ಅಂತ ಹೇಳ್ತಾರೆ. 68,000 ವಚನಗಳನ್ನು ಒಬ್ಬರ ಹಾಡ್ಯಾರ ಅಂತಂದ್ರೆ ಇನ್ನು ಎಲ್ಲಾ ಶರಣರು ಹಾಡಿರುವಂತ ವಚನಗಳು ಎಷ್ಟಿರಬೇಕು? ಅವೆಲ್ಲ ಬದುಕಿನ ದಾರಿಯನ್ನು ತೋರಿಸುವಂತ ದಿಕ್ಸೂಚಿಯಾಗಿರ್ತಕ್ಕಂಥ ಅನೇಕ ವಚನಗಳು ಅನೇಕ ಸಂದರ್ಭದೊಳಗೆ ಸುಟ್ಟು ಹಾಕಿಬಿಟ್ರು, ಕೆಲವು ಕೊಳತು ಹೋಗ್ಬಿಟ್ಟು ಅಂಥವುಗಳನ್ನು ಹೊರ ತೆಗೆದವ್ರು ಹೋಗು ಹಳಕಟ್ಟಿಯವರು ಅನ್ನುವಂಥದ್ದು ನಾವು ಅವಾಗ ಸ್ಮರಣೆಯನ್ನು ಮಾಡ್ಕೋಬೇಕಾಗ್ತದೆ. ಯಾವಾಗ ಸಮಗಾರ ಹರಳಯ್ಯನವರು ಯಾವಾಗ ತಮ್ಮ ಬಲದೊಡೆಯ ಚರ್ಮವನ್ನ, ಹೆಂಡತಿಯಾಗಿರ್ತಕ್ಕಂಥ ಕಲ್ಯಾಣಮ್ಮನ ಎಡದೊಡೆಯ ಚರ್ಮವನ್ನ ತೆಗೆದುಕೊಂಡು ಅಪ್ಪ ಬಸವಣ್ಣನವರಿಗೆ ಹಿಂಗ ಅರ್ಪಣೆ ಮಾಡಕ್ ಬಂದಾಗ ಅದನ್ನು ತಾವು ತಲೆ ಮೇಲೆ ಇಟ್ಕೊಂಡು ನಿಮ್ಮ ಚಮ್ಮಾವಿಗೆ ಪೃಥ್ವಿಗೆ ಸಮಬಾರದಯ್ಯ ಅಂತ ತಿಳ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಇದನ್ನು ಉಟ್ಕೊಳ್ಳುವಂಥದ್ದು ತೊಟ್ಕೊಳ್ಳುವಂಥದ್ದು ಸಂಗಮನಾಥನಿಗೆ ಯೋಗ್ಯ ಐತೆ ಹೊರತಾಗಿ ನನ್ನಂತ ಪಾಮರರಿಗೆ ಅಲ್ಲ ಅಂತ ತಿಳ್ಕೊಂಡು ಯಾವಾಗ ಕೊಟ್ಟು ಕಳಿಸಿದ, ಅವಾಗ ಬಸವಣ್ಣನವರು ಸಮಾಧಾನ ಮಾಡಿ ಪಾಪ ಕಳ್ಕೊಳಕಂತ ಬಂದ್ರೆ ಪ್ರಾಯಶ್ಚಿತ್ತದೊಳಗೆ ಬೀಳು ಹಂಗೆ ಮಾಡಿದ್ರಲ್ರಿ ಅಪ್ಪ ಬಸವಣ್ಣನವರ. ನನ್ನ ಉದ್ಧಾರ ಮಾಡ್ರಿ, ಒಂದು ಶರಣ ಅಂದಿದ್ದನ್ನ ತಡ್ಕೊಳ್ಳಾರ್ದಕ್ಕೆ ಹಿಂಗೆ ಮಾಡ್ಕೊಂಡು ಬಂದೀನಿ, ಮತ್ತೆ ಅದನ್ನ ತಲೆ ಮೇಲೆ ಇಟ್ಕೊಂಡು ಕುಣಿದಾಡಿ ಮತ್ತೆ ನಮ್ಮ ಕೈಯಾಗ ಕೊಟ್ಟು ಅದನ್ನ ಕಳ್ಸಾಕತ್ತೀರಿ, ಇನ್ನೆಷ್ಟು ನಾವು ಪಾಪಕ್ಕೆ ಗುರಿ ಹಾಕಿವನು ಅಂತ ತಿಳ್ಕೊಂಡು ಹೇಳಿದ್ರೆ ನೀವು ಪಾಪದವ್ರಲ್ರಪ್ಪ, ನೀವು ಪಾಪವನ್ನು ಕಳೆಯುವಂತಹ ಪಾಪಾತ್ಮರಲ್ಲ, ನೀವು ಪಾವನಾತ್ಮರು. ನೀವು ನಿಮ್ಮಂಥವ್ರು ನಮ್ಮ ಹತ್ರ ಜೀವನ ಕಾರಣಕ್ಕೆ ನಮ್ಮಂಥವ್ರ ಬೆಲೆ ಹೆಚ್ಚಾಗೈತ್ರಪ್ಪ. ನೀವ್ಯಾಕಂದ್ರೆ ಹಂಗೆ ಅಂದ್ಕೋತೀರಿ, ನೀವ್ಯಾಕೆ ಹಂಗೆ ಅಂತೋರಿ? ಇಂಥ ಒಬ್ಬ ಹೊಲೆಯನ್ನು ಮಾತು ಕೇಳಿ ನನಗೆ ಭಾಳ, ನೀವು ಇಷ್ಟೆಲ್ಲ ಮಾಡೋದು ನೋಡಿದ್ರೆ ನನಗೆ ಬಹಳಷ್ಟು ನೋವು ಆಗ್ತದ್ರಪ್ಪ ಅಂತ ಅಂದಾಗ ಅಪ್ಪ ಬಸವಣ್ಣವ್ರು ಅಂತಾರ, ಯಾಕೆ ಹೊಲೆ ಅಂತ ತಿಳ್ಕೊಂಡು ನಿಮ್ಮನ್ನು ನೀವು ಕೀಳರಿಮೆಯೊಳಗೆ ಮಾಡ್ಕೋತೀರಿ? ಹೊಲೆ ಅಂತ ಯಾರಿಗಂತಾರೆ? ಹೊಲಸು ತಿಂಬುವವನೇ ಹೊಲೆಯ, ಕೊಲುವವನೇ ಮಾದಿಗ, ಕುಲವೇನು ಅವಂದಿರ. ಯಾರು ಹೊಲಸು ತಿಂತಾರಲ್ಲ ಅವ್ರಿಗೆ ಅನ್ಬೇಕು ಹೊಲಿಯ ಅಂತೇಳಿ, ಯಾರು ಕೊಂದು ತಿಂತಾರಲ್ಲ ಅವ್ರಿಗೆ ಅನ್ಬೇಕು ಮಾದಿಗರು ಅಂತೇಳಿ. ನೀವೇನ್ರಿ ಸದಾ ಶುದ್ಧ ಕಾಯಕವನ್ನು ಮಾಡ್ಕೊಂತ ಇರುವಂತ ಕಾಯಕದೊಳಗೆ ಯಾವುದನ್ನು ಸಹಿತ ಬೆರೆಸಲಾರ್ದಂಗ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕುವಂತಹ ನೀವ್ಯಂಗ್ ಹೊಲಿ ಆಗ್ತೀರಿ? ನೀವು ದೇವ್ರ ಸಮಾನ ಅನ್ನುವಂಥ ಮಾತನ್ನ ಅವತ್ತಿನ ಕಾಲಕ್ಕೆ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಸ್ಥಾನದಾಗ ಕಂಡವರು ಅಪ್ಪ ಬಸವಣ್ಣನವರು. ಅದೇ ನೊಂದು ಮನಸ್ಸಿನಿಂದ ಅದನ್ನ ತಲೆಯಾಗಿಟ್ಟುಕೊಂಡು ಈ ಭಾರವನ್ನು ಹೆಂಗ ನಾ ಕಳಿಬೇಕು? ಒಂದು ಕಡೆ ನೋಡಿದರೆ ಒಟ್ಟು ಕೊಟ್ಟ ಮೆಟ್ಟುಗಳನ್ನ ತೊಟ್ಟುಕೊಳ್ತಾ ಇಲ್ಲ, ಇನ್ನೊಂದು ಕಡೆ ನೋಡಿದ್ರೆ ಅದನ್ನ ತಲೆ ಮೇಲೆ ಇಟ್ಕೊಂಡಾರ, ಮತ್ತೆ ಹೇಳ್ಯಾರ ಇಲ್ಲ ಅದನ್ನ ಸಂಗಮನಾಥನ ಬಂದು ಧರಿಸ್ತಾನ, ತಗೊಂಡು ಹೋಗ್ರಿ ಮನಿ ಒಳಗೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ. ಇವನ್ನ ಹೆಂಗ ಜೋಪಾನ ಮಾಡಿಡ್ಬೇಕು? ಬಹುತೇಕ ಕೆಲವು ಮಂದಿ ವಾದನ ಅದಾವ ಅಲ್ರಿ, ಮನುಷ್ಯನ ಚರ್ಮ 24 ತಾಸಿನಾಗ ಕೊಳತು ಹೋಗ್ಬಿಡ್ತೈತಿ, ಮತ್ತು ಅದನ್ನ ಅಷ್ಟಾಕೊಂಡು ದಿವಸಗಳು ಅವ್ರು ಹೆಂಗೆ ಇಟ್ರಿ ಅಂತ ನಿಮ್ದು ವಾದ ಇರಬೇಕು. ಅದ್ರೊಳಗೆ ಬರದಾರ, ಏನ್ ಬರದಾರ ಗೊತ್ತನು? ಶರಣ ಚರಿತಾಮೃತದೊಳಗೆ ಸಿದ್ದಯ್ಯ ಪುರಾಣಿಕರು ಅನ್ನುವಂಥವ್ರು ಸ್ವಲ್ಪ ವಿಮರ್ಶೆ ಮಾಡಿ ಬರೋದು ಲಾಸ್ಟ್ನೇಕ್ ಒಂದು ಮಾತು ಬರ್ತಾರೆ. ಏನಂತಂದ್ರೆ ಈಜಿಪ್ತಿನೊಳಗೆ ಪಿರಾಮಿಡ್ಗಳೊಳಗೆ ಮಮ್ಮಿಗಳಂತದಾವ್, ಸಾವಿರಾರು ವರ್ಷಗಳಿಂದ ಅವ್ನ ಹಂಗ ಕಾಯ್ಕೊಂತ ಬಂದಾರ. ಮತ್ತು ಅವು ಎಂದೋ ಸತ್ತಾವ, ಅವ್ನು ಸತ್ತಿದ್ವನ್ನ ಸಾವಿರಾರು ವರ್ಷಗಳಿಂದ ಚರ್ಮದ ಏನಾಗಲಾರ್ದಂಗೆ ಕಾಯ್ಕೊಂಡು ಬಂದಾರ ಅಂತಂದ್ರೆ ಯಾವುದಾದೊಂದು ಕೆಮಿಕಲ್ ಬಳಸಿ ಅದನ್ನ ಶುದ್ಧತೆಯಿಂದ ಇಟ್ಟರೆ ಒಳಗಿನ ನೀರಿನ ಅಂಶವನ್ನು ತೆಗೆದ್ರೆ ಚರ್ಮ ಕೊಳೆಯಂಗಿಲ್ಲ ಅನ್ನುವಂಥ ಸತ್ಯವನ್ನ ತಲೆಯಾಗಿಟ್ಟುಕೊಂಡು ಇವತ್ತು ಮಮ್ಮಿ ಅಂತ ಏನು ಕರೀತಾರಲ್ಲ ಅಂತ ಪಿರಾಮಿಡ್ಗಳನ್ನ ಅವರು ಬದುಕಿಸ್ಕೊಂಡು ಬಂದಾರ. ಅಂದ್ರೆ ನಮ್ಮ ಪುರಾಣಿಕದೊಳಗೆ ಬರ್ತಕ್ಕಂಥ ಸಮಗಾರ ಹರಳಯ್ಯನವರು ತೊಡೆಯಾಗಿನ ಚರ್ಮ ತೆಗೆದು ಮಾಡಿದ್ದು ಸತ್ಯ ಅದ, ಅದನ್ನು ಉಳಿಸಿದ್ದು ಸತ್ಯ ಅದ, ಅದು ಚರ್ಮದ ಆವಾಗಿಯನ್ನು ಮಾಡಿದ್ದು ಸತ್ಯ ಅದ ಅನ್ನುವಂಥದ್ದನ್ನ ನಾವು ಇದ್ರ ಮುಖಾಂತರವಾಗಿ ನಂಬಬೇಕು ಅನ್ನುವಂಥ ಮಾತನ್ನ ಸಿದ್ದಯ್ಯ ಪುರಾಣಿಕರವರು ಒಂದು ಇದನ್ನು ಕೊಡ್ತಾರ, ಅವರು ಏನು ಹೇಳ್ತಾರ, ಅವರು ಹಿಂಗೆ ಐತಿದ್ರು ಪರಿಸ್ಥಿತಿ ಅಂತ. ಎಲ್ಲದಕ್ಕೂ ತರ್ಕನ ಮಾಡ್ಕೊಂಡು ಬಂದಿರೋದು, ಎಲ್ಲದಕ್ಕೂ ಅಲ್ಲ ಅಂತ ಕೆಲವು ಮಂದಿ ಹಿಂಗೆ ಅಂತಾರ. ನಾವು ಬಸವಣ್ಣನವ್ರ ಕಾಲದಾಗನ ಇದ್ವಿ, ಅವರು ನಮ್ಗೆ ಹೇಳ್ಯಾರ ಅನ್ನೋ ಹಂಗೆ ಈಗ ಹೇಳಕ್ ಹೋಗೋದಪ್ಪ ಅದನ್ನ. ಎಲ್ಲವನ್ನು ಹಂಗ ಮಾಡುವಂಗಿಲ್ಲ, ವಚನದ ಆಧಾರದ ಮೇಲೆ ನಾವು ಹೇಳ್ಬೇಕಾಗ್ತದೆ. ಎಲ್ಲವನ್ನು ತರ್ಕನ ಮಾಡ್ಕೊಂಡು ಕುಂದಿರ್ಬಾರ್ದು. ಯಾವಾಗ ಅವ್ರು ಮಾಡಿರುವಂಥ ಚರ್ಮದ ಚಮ್ಮಾವಿಗಳನ್ನು ತಲೆ ಮೇಲೆ ಇಟ್ಕೊಂಡು ಹೊಂಟಿದ್ರು, ಅಲ್ಲಿಂದ ಬಂದು ನೋಡ್ರಿ